ಹುಳಿಯಾರು ಪೊಲೀಸ್ ಠಾಣೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಬಹುದೊಡ್ಡ ಅಮಾನವೀಯ ಕೃತ್ಯ ಒಂದು ನಡೆದೋಗಿರೋಂಥ ಪ್ರಕರಣ ನಡೆದೋಗಿದೆ. ಏನು ಗ್ರಾಮದಲ್ಲಿ ನೆನ್ನೆ ಯುಗಾದಿ ಹಬ್ಬ ಕಾರಣ ಹಲವಾರು ಕಡೆ ಸಾಕಷ್ಟು ಸಣ್ಣ ಪುಟ್ಟ ದೊಡ್ಡ ರೀತಿಯಲ್ಲಿ ಜೂಜ್ ನಡೀತಿತ್ತು ಅಂತೇಳಿ ಮಾಹಿತಿ ಮೇಲೆ ಪೊಲೀಸರು ಬೇರೆ ಬೇರೆ ಕಡೆ ರೈಡ್ ಮಾಡಿರೋಂಥ ಪ್ರಕರಣಗಳು ನಡೆದಿದೆ. ಬಟ್ ನಮ್ಮೂರಿನಲ್ಲಿ ಯಳನೋಡು ಶ್ರೀ ಸಿದ್ದರಾಮೇಶ್ವರ ದೇವಾಲಯದ ಗುಡಿಗೌಡರಾದಂತಹ ಕಾಂತರಾಜುರವರ ಒಂದು ದಯಾಮರಣ, ಯಾವುದೇ ರೀತಿಯ ಒಂದು ಕರುಣೆ ಇಲ್ಲದಲೇ ಇರೋಂಥ ಒಂದು ಸಾವಿನ ಪ್ರಕರಣ ನಡೆದೋಗಿದೆ. ಅದು ಪೊಲೀಸರ ಕಸ್ಟಡಿನಲ್ಲಿ ನಡೆದಿದೆ ಅಂತ ಅನ್ನೋದು ನಿಜವಾಗ್ಲೂ ನಮಗೆ ತುಂಬ ನೋವು ತಂದಿರೋಂಥ ಪ್ರಕರಣ ಆಗಿದೆ. ಮತ್ತು ಈಗ ಕಾಂತರಾಜುರವರು ನಿನ್ನೆ ದೇವ್ರ ಕೆಲಸದ ಮೇಲೆ, ಅಂದರೆ ದೇವಸ್ಥಾನದ ಕೆಲಸದ ಮೇಲೆ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಅವರ ಗುಡಿಗೌಡಿಕೆ ಕೆಲಸದ ಚಾರ್ಜ್ ತೊಗೊಳೋಂಥ ದಿನ ಇತ್ತು. ನಿನ್ನೆ ದೇವಸ್ಥಾನದಲ್ಲಿ ಬಂದು ಅವ್ರು ಚಾರ್ಜ್ ಪಟ್ಟಿ ಮತ್ತೊಂದೆಲ್ಲ ಕೇಳ್ಕೊಂಡು ಆಚೆ ಬರೋಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಪೊಲೀಸ್ನವ್ರು ಬಂದು ಅವ್ರನ್ನ ಏಕಾಏಕಿ ಕಸ್ಟಡಿ ತೊಗೊಳೋ ಥರ ಮಾಡಿ, ಅರೆಸ್ಟ್ ಮಾಡೋ ಥರ ಮಾಡಿ, ನೂಕಾಡಿ ತಳ್ಳಾಡಿ ಬಡ್ದು ಮಾಡಿ ಗಾಡಿಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಕರ್ಕೊಂಡು ಬಂದಮೇಲೆ ಪೊಲೀಸ್ ಸ್ಟೇಷನ್, ಹುಳಿಯಾರು ಪೊಲೀಸ್ ಠಾಣೆಗೆ ಕಾಂತರಾಜು ಮತ್ತು ಇನ್ನಿತರೆ ಜನಗಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಮೇಲೆ ಅವರು ಸಾಕಷ್ಟು ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ ಮತ್ತು ಅವರು ಉಸಿರಾಟದ ತೊಂದರೆ ಆಗ್ತಾಯಿದೆ ಅಂತೇಳಿ ಅಂಗಲಾಚಿ ಬೇಡಿದ್ರೂ ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರಾಥಮಿಕ ಚಿಕಿತ್ಸೆನೂ ಕೂಡ ನೀಡ್ದಲೇ, ಕುಡಿಯೋದಕ್ಕೆ ನೀರು ಕೊಡದಲ್ಲೇನಂಥ ಪ್ರಕರಣ ಒಂದು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ನಡೆದೋಗಿದೆ. ಮತ್ತು ಅವರು ಸುಸ್ತಾಗಿ ಕಾಲ್ಚಾಚಿ ಮನಗಿರೋಂಥ ಸಂದರ್ಭದಲ್ಲಿ ನಾಟಕ ಆಡ್ತೀಯನೋ ನೀನು ಆ ಥರ ಈ ಥರ ಅಂತೇಳಿ ಏನೋ ಬೈದು ಕಾಲಿನಲ್ಲಿ ಒದ್ದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಸೊ ಅದಾದಮೇಲೆ ಅವರು ಸಾಕಷ್ಟು ಸಮಯ ಪೊಲೀಸ್ ಠಾಣೆನೆಲ್ಲ ಇಟ್ಕೊಂಡು ಸಂಪೂರ್ಣವಾಗಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಈ ಯಾವುದೇ ಕಾರಣಕ್ಕೂ ಹೆಲ್ತ್ ಇಶ್ಯೂನಲ್ಲಿ ನೆಗ್ಲಿಜೆನ್ಸ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಯಾವುದೇ ಇದರಲ್ಲೂ ಅವಕಾಶ ಇಲ್ಲ. ಆದರೆ ಪೊಲೀಸ್ನವರು ನೇರವಾಗಿ ನೆಗ್ಲಿಜೆನ್ಸ್ ಮಾಡಿ ಆ ಒಂದು ದಾರುಣವಾದಂಥ ಸಾವಿಗೆ ಕಾರಣರಾಗಿದ್ದಾರೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತೀವಿ. ಸರ್, ಈಗ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತಾರೆ, ಈ ಘಟನೆ ನೋಡಿದ್ರೆ ತಮಗೆ ಏನನ್ಸುತ್ತೆ? ಸರ್, ಈ ಘಟನೆ ಎಲ್ಲ ತುಂಬ ಹಲವಾರು ಘಟನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಎಲ್ಲ ಪೊಲೀಸವರು ಜನಸ್ನೇಹಿ ಇಲ್ಲ ಅಂತ ಹೇಳೋದಿಲ್ಲ. ಈಗ ಏನಾಗುತ್ತೆ, ಒಂದು ನಿಂಬೆ ಹುಳಿಯಿಂದ ಇಡೀ ಹಾಲು ಹಾಳಾಗೋಯ್ತು ಅನ್ನೋದಂಗೆ ಯಾರೋ 4 ಜನ ಮಾಡೋಂಥ ಪ್ರಕರಣದಿಂದ ಎಲ್ಲ ಇಡೀ ವ್ಯವಸ್ಥೆ ಮೇಲೆ ಅಥವಾ ಇಡೀ ಇದ್ರ ಮೇಲೆ ಒಂದು ಪ್ರಕರಣ ಕೆಟ್ಟದಾಗಿ ಬರೋಂಥ ವಿಚಾರ ಬರ್ತಾ ಇದೆ. ಬಟ್ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಜನಸ್ನೇಹಿ ಅಂತೇಳಿ ಎಲ್ಲ ಕಡೆನೂ ಹೇಳ್ಕೊಂಡು ಪೊಲೀಸವರ ಒಂದು ಮಾತಿನ ಶೈಲಿ ಇರ್ಬೋದು ಅಥವಾ ಅವರ ನಡವಳಿಕೆ ರೀತಿಗಳಿರ್ಬೋದು ಸ್ವಲ್ಪ ಅವರು ಸುಧಾರಣೆ ಆಗಬೇಕಾಗ್ತದೆ ಅಂಥೇಳಿ ನಾವಾದರೂ ಅವರಲ್ಲಿ ಮನವಿ ಮಾಡ್ತೀವಿ. ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನ ಜನಗಳ ಹಿತರಕ್ಷಣೆಗೋಸ್ಕರ ಮಾಡಿರೋದು ಬಿಟ್ಟರೆ ಇವ್ರು ಗುಂಡಾವರ್ತನೆ ಮಾಡಲಿ, ದೌರ್ಜನ್ಯ ಮಾಡಲಿ ಅಥವಾ ಹಫ್ತಾ ವಸೂಲಿ ಮಾಡಲಿ, ಮಾಮೂಲಿ ವಸೂಲಿ ಮಾಡಲಿ ಅಥವಾ ಇನ್ಯಾವುದೇ ಹಣದ ಬೇಡಿಕೆ ಇಡಲಿ ಅಂತೇಳಿ ಕಾನೂನಿಲ್ಲ, ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳಾಗಿದೆ, ಸಾಕಷ್ಟು ಗಲಾಟೆ ಪ್ರಕರಣಗಳಾಗಿದೆ, ಯಾವುದನ್ನು ಭೇದಿಸ್ತಾ ಇಲ್ಲ. ಮತ್ತು ನಮ್ಮ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ. ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಇರೋದೇನಾಗುತ್ತೆ ಅಂತಂದರೆ ತಂದೆ ಇಲ್ದಲೇ ಮನೆ ನಡೆಯೋಂಥ ಪ್ರಕರಣ ನಡೀತಾ ಇದೆ. ಸೊ ಅವಾಗ ಯಾವುದೇ ಒಂದು ಕಟ್ಪಾಡಾಗಲಿ, ಒಂದು ನಿಬಂಧನೆಗಾಗಲಿ ಪೊಲೀಸ್ ಠಾಣೆ ಹತೋಟಿಗೆ ಬರ್ದಲ್ಲೇ ಇರೋಂಥ ಪ್ರಕರಣವೂ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏರುಪೇರುಗಳಾಗಿರೋಂಥದ್ದು ನಡೆದಿದೆ. ಈಗ ಈ ಕೇಸ್ನಲ್ಲೇ ನಿನ್ನೆ ಆಗಿರೋಂಥ ಪ್ರಕರಣದಲ್ಲಿ ಇಷ್ಟೊಂದೇನು ಕ್ರೌರ್ಯವಾಗಿ ನಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಸಾಕಷ್ಟು ಕ್ರೌರ್ಯವಾಗಿ ನಡ್ಕೊಂಡು ಒಂದು 2 ಅವರ್ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಳೋಂಥ ಕೇಸು ಅಲ್ಲ ಇದು. ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಗೆ ಇಟ್ಕೊಳ್ಳೋಂಥ ಕೇಸ್ಗಳು ಬೇರೆ ಇದೆ. ಕಾಗ್ನಿಸಬಲ್ ಅಫೆನ್ಸ್ ಇದ್ದರೆ ಇಟ್ಕೊಳ್ಳಿ, ನಾನ್ ಕಾಗ್ನಿಸಬಲ್ಗೆಲ್ಲ ಇಟ್ಕೊಂಡು ಅಷ್ಟೊಂದು ಹರಾಜ್ ಮಾಡಿ ಅವ್ರನ್ನೇನು ಬೆದರಿಸಿ ಮಾಡೋ ಅಂಥದ್ದೇನಿಲ್ಲ. ಮತ್ತು ಕಾಗ್ನಿಸಬಲ್ ಅಫೆನ್ಸ್ನವ್ರಿಗೆ ಎಲ್ಲರಿಗೂ ಗೌರವ ಕೊಟ್ಟು ಕೂರಿಸಿ ಅವ್ರಿಗೆ ಊಟ ತಿಂಡಿ ಬಿರಿಯಾನಿ ಎಲ್ಲ ಕೊಟ್ಟು ನಡೆಸ್ಕೊಂಡು ಇವನೇನು ಇಲ್ದಲ್ಲ ರಾಮಾಯಕನಿಗೆ ಒಂದಷ್ಟು ನೀರು ಕೊಟ್ಟಿಲ್ಲ ಅಂತ ಅಥವಾ ಪ್ರಥಮ ಚಿಕಿತ್ಸೆ ಮೆಡಿಕಲ್ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಇದಕ್ಕೆ ನಾವೇನು ಹೇಳಬೇಕಾಗ್ತದೆ? ಅಲ್ಲ, ಅವ್ರು ನಿಜವಾಗ್ಲೂ ಈ ಥರ ಈಗ ಅವರು ಜೂಜಾಡ್ತಾ ಇದ್ರು ಅಂತ ಕರ್ಕೊಂಬಂದಿರು ಅಂತ ಹೇಳಿದ್ರು. ಅವರು ಜೂಜಾಡ್ತಾ ಇದ್ರ ಏನಂತ? ಸರ್, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವರು ಯಾವುದೇ ರೀತಿಯ ಜೂಜ್ನಲ್ಲಿ ಒಳಗೊಂಡಿಲ್ಲ. ಅವರು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನದ ಗುಡಿಗೌಡರಾಗಿರ್ತಾರೆ. ಸುಮಾರು ಒಂದು 6:30-7 ಗಂಟೆ ಸಮಯದಲ್ಲಿ ಸಾಯಂಕಾಲ, ಅಂದರೆ 19ನೇ ತಾರೀಕು, 20ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ಪ್ರತಿ ವರ್ಷದಂತೆ ಪಾರಿ ಬದಲಾಗುತ್ತೆ. ಬೇರೆ ಬೇರೆ ಗೌಡರಿಗೆ ವರ್ಗಾವಣೆ ಆಗ್ತಾ ಬರುತ್ತೆ ಅಧಿಕಾರ. ಸೊ ಈಗ ಇವತ್ತಿಗೆ ಅವರು ಅಧಿಕಾರ ತಗೋಬೇಕಾಗಿತ್ತು, ಗೌಡಿಕೆ ವೃತ್ತಿನ ತಗೋಬೇಕಾಗಿತ್ತು ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ. ಅಲ್ಲಿ ಬಂದು ದೇವಸ್ಥಾನದ ಕಾರ್ಯಕೆಲಸಗಳನ್ನ ನೋಡಿಕೊಂಡು ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಓಡಾಡೋಂಥ ಜನ ಅಮಾಯಕರು, ರೋಡಲ್ಲಿ ಸಿಗ್ದವ್ರನ್ನ ಓಡೋಗೋಕ್ಕಾಗ್ದಲ್ಲವ್ರನ್ನೆಲ್ಲ ಹಿಡ್ಕೊಂಬಿಟ್ಟಿವ್ರು. ಓಡೋಗಿದ್ದಾರೆ, ನಿಂತಿರೋರನ್ನ ಹಿಡ್ಕೊಂಡು ಈ ಥರ ಪ್ರಕರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ತಿಳಿಸ್ತೀವಿ. ಒಂದು ನಿಮಿಷ ಈಗ ಅಲ್ಲಿ ಇದ್ದಂಥವ್ರು ಏನು ಸ್ಥಳೀಯ ಪೊಲೀಸರಿಗಿಂತಲೂ ಅಲ್ಲಿ ಪ್ರೊಬೇಷನರಿ SP ಆಗಿದ್ದಂಥವ್ರು ತುಂಬ ರೂಢಾಗಿ ಬಿಹೇವ್ ಮಾಡಿದ್ದಾರೆ, ತುಂಬ ಸ್ಟ್ರಿಕ್ಟಾಗಿ ಬಿಹೇವ್ ಮಾಡಿದ್ದಾರೆ. ಇವ್ರನ್ನ ತುಂಬ ಕಲ್ಪ್ರಿಟ್ ಥರನೇ ಇವ್ರನ್ನ ಟ್ರೀಟ್ ಮಾಡಿ ಬಿಹೇವ್ ಮಾಡಿದ್ದಾರೆ. ಸರ್, ಈಗ ಗುಂಪಲ್ಲಿ ಗೋವಿಂದ ಅಂತಂದಾಗ ಯಾರ್ಯಾರು ಯಾವ್ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಇವರೇ ಹಿಂಗೆ ಮಾಡಿದ್ದಾರೆ ಅಂತೇಳಿ ನಾವು ಪ್ರತ್ಯಕ್ಷದರ್ಶಿಗಳಲ್ಲ. ನಾವು ಯಾರ ಮೇಲೂ ಸುಮ್ಮನೆ ಆಪಾದನೆ ಮಾಡೋದು ಸರಿ ಬರೋದಿಲ್ಲ.
ನಾವೇನು ಹೇಳ್ತೀವಿ, ಪೊಲೀಸ್ನವ್ರು ಸಂಪೂರ್ಣವಾಗಿ ಪೊಲೀಸ್ನವ್ರು ಅಂತ ಹೇಳ್ತೀವಿ ನಾವು. ಅವರು ಇವರು ಅಂತೇಳಿ ಗುರುತು ಮಾಡಿ ಹೇಳೋದಿಲ್ಲ. ಕಾರಣ ಏನಂತಂದರೆ ನಾವು ಕಣ್ಣಾರೆ ನೋಡಿಲ್ಲದಿರೋಂಥ ಪ್ರಕರಣದಲ್ಲಿ ನಾವು ಆ ರೀತಿ ಹೇಳೋದು ತಪ್ಪಾಗ್ತದೆ. ಸೊ ಪ್ರಕರಣದಲ್ಲಿ ಪೊಲೀಸವರು ಸ್ವಲ್ಪ ಚುರುಕಾಗ್ಬೋದಾಗಿತ್ತು, ಅಥವಾ ಮಾನವೀಯತೆ ಮೆರಿಬೋದಾಗಿತ್ತು, ಸ್ವಲ್ಪ ಸಮಾಧಾನವಾಗಿ ನೋಡ್ಬೋದಾಗಿತ್ತು, ಅಥವಾ ಆ ಥರದ್ದು ಏನಾದ್ರು ಪ್ರಕರಣ ಇದ್ದರೆ ಅವ್ರಿಗೆ ನೋಟಿಸ್ ಕೊಡೋಂಥದ್ದು ಅಷ್ಟೇ ಪ್ರಕರಣ ಇರೋಂಥದ್ದು. ಒಂದು ನೋಟಿಸ್ ಕೊಟ್ಟು ಕಳಿಸಿದ್ರೆ ಮುಗಿದೋಗಿತ್ತು. ಅದಕ್ಕೇನು ಬಂದು ಇವ್ರು ಸ್ಟೇಷನಲ್ಲಿ 2-3 ಗಂಟೆ ಇಟ್ಕೊಂಡು ಭಾರಿ ಇನ್ವೆಸ್ಟಿಗೇಷನ್ ಮಾಡೋ ಅಂಥದ್ದು ಪ್ರಕರಣ ಏನಲ್ಲ. ಅದು ಪ್ರಕರಣ ಇರೋಂಥದ್ದು ಏನಿರುತ್ತೆ ಅಷ್ಟಕ್ಕೆ ಮಾತ್ರ ಮಾಡಬೇಕಾಗತ್ತಲ್ವರ. ಈಗ ಮರಣೋತ್ತರ ಪರೀಕ್ಷೆ ಆದಮೇಲೆ ನಿಮ್ಮ ನಿಲುವು ಯಾವುದು? ಸರ್, ನಾವು ಸಂಪೂರ್ಣವಾಗಿ ಕಾನೂನನ್ನ ಗೌರವಿಸ್ತೀವಿ. ಕಾನೂನು ಮುಂದೆ ಏನು ಕ್ರಮ ತಗೊಳುತ್ತೆ ನಾವು ಅದ್ರ ಜೊತೆ ನಿಂತಿದ್ದೀವಿ. ಇವ್ರುಗಳ ಮೇಲೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಸರ್, ಈಗ ಅದೇನೇ ನಾನು ಹೇಳಿದ್ನಲ್ಲ, UDR ಆಗಿದೆ ಆಲ್ರೆಡಿ. UDR ಅಂತಂದರೆ ಅನ್ಡಿಕ್ಲೇರ್ಡ್. ಈಗ ಅದು ಯಾವುದೂ ಇಷ್ಟೇ ಖಚಿತವಾದಂಥ ವಿಚಾರ ಇಲ್ಲ. ಇನ್ನು 5 ಜನನ ಅರೆಸ್ಟ್ ಮಾಡಿದಾರಲ್ಲ, ಹಾಂ ಸರ್. ಅವ್ರ ಮೇಲೆ ಏನಾದರೂ ಸರ್, ಎಲ್ಲರಿಗೂ ನೋಟಿಸ್ ಮಾಡಿದ್ದಾರೆ. ಯಾರಿಗೂ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಇಮಿಡಿಯೇಟ್ ಕೋರ್ಟ್ ಮುಂದೆ ತೊಗೊಂಬಂದು ನಿಲ್ಲಿಸೋದಿಲ್ಲ. 87 ಅವಕಾಶನೇ ಇಲ್ಲ. KP Act 87 ಏಕಾಏಕಿ ತೊಗೊಂಬಂದು ಸ್ಟೇಷನಲ್ಲಿ ಇಟ್ಕೊಳಕ್ಕೆ ಅಥವಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅದರದ್ದೇ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟು ಕಳ್ಸೋಂಥ ಪ್ರಕರಣ ಬಿಟ್ಟರೆ ಕಾಗ್ನೈಸಬಲ್ ಅಫೆನ್ಸ್ ಅಲ್ಲ ಇದು. ಕಾಗ್ನೈಸಬಲ್ ಅಫೆನ್ಸ್ ಆಗಿದ್ದರೆ ಅವ್ರು ಲೆಟ್ ದಮ್ ಟೇಕ್ ದ ಆ್ಯಕ್ಷನ್ಸ್. ಇದು ಆ ಥರದ ಪ್ರಕರಣ ಅಲ್ಲ. ಇದು ಉಗ್ರಲೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂದ್ರಲ್ಲ, ಆ ಥರ ಪ್ರಕರಣ ಆಯ್ತಿದೀಗ. ಸರ್, ಈಗ ಬೂಟ್ ಕಾಲಲ್ಲೆಲ್ಲ ಒದ್ದಿದ್ದಾರೆ ಅಂತ ಹೇಳಿದ್ರು. ಹೌದು ಸರ್. ಸರ್, ಈಗ ಅದು ಆಲ್ರೆಡಿ CCTVನಲ್ಲಿ ರೆಕಾರ್ಡ್ ಆಗಿದೆ ಅಂತೇಳಿ ಅಲ್ಲಿದ್ದಂಥ ಯಾರು ಜೊತೆಯಲ್ಲಿದ್ದರು ಅವರು ಮಾಹಿತಿ ಹೇಳಿದ್ದಾರೆ. ಅಲ್ಲಿ ರಾತ್ರಿ ಬಂದಂಥ ಸಂದರ್ಭದಲ್ಲಿ ಬೇರೆ ಯಾವುದೋ ಪ್ರಕರಣದಲ್ಲಿ ಬೇರೆ ಪೊಲೀಸ್ನವರಿದ್ದರು. ಸರ್ಕಲ್ ಇನ್ಸ್ಪೆಕ್ಟ್ರು ಬೂಟ್ ಕಾಲ್ನಲ್ಲಿ ನಾಟಕ ಆಡ್ತೀಯ ನಾವು ಬೋಳಿ ಮಗನ ಎದೋಳ ಅಂತೇಳಿ ಬೂಟ್ ಕಾಲಲ್ಲಿ ಒದ್ರು ಅಂತೇಳಿ ಮಾಹಿತಿ ತಿಳಿಸಿದ್ದಾರೆ. ಬಟ್ ಇನ್ನು ತನಿಖೆ ಆದ ನಂತರ ಮುಂದಿನ ಮಾಹಿತಿ ಏನಿದೆ ನಮಗೂ ಸ್ಪಷ್ಟ ಆಗಬೇಕಾಗ್ತದೆ. ಈಗ ಇವ್ರನ್ನ ಕರ್ಕೊಂಡೋಗಿದ್ದು ಎಷ್ಟು ಜನ ಪೊಲೀಸ್ನವರು? ಯಾರನ್ನ ಸರ್? ಸರ್, ಒಟ್ಟು ಇವ್ರು ಹೇಳೋದು ಸಿವಿಲ್ ಡ್ರೆಸ್ಸಲ್ಲಿದ್ದರು, ಒಂದು 5-6 ಜನ ಇದ್ದರು ಅಂತ ಹೇಳ್ತಾರೆ. ಮತ್ತು ಯಾವುದೋ ಬೇರೆ ಖಾಸಗಿ ವಾಹನದಲ್ಲಿ ಬಂದಿದ್ದರು ಅಂತ ಹೇಳ್ತಾರೆ. ಖಾಸಗಿ ವಾಹನದಲ್ಲಿ ಬಂದಾಗ ಯಾರ್ಯಾರೇನು ಅಂತ ಗೊತ್ತಿರಲ್ಲ ಸರ್. ಈಗ ಡ್ರೈವರ್ಗಳು ಕೆಲವ್ರು ಗೊತ್ತಿರ್ತಾರೆ, ಕೆಲವರು ಹೊಸಬ್ರು ಇರ್ತಾರೆ, ಹಳಬ್ರಿರ್ತಾರೆ, ಗೊತ್ತಿರಲ್ಲ. ಸೊ ಒಂದು 5-6 ಜನ ಅಂತ ಹೇಳ್ತಾರೆ. ಬಟ್ ಇನ್ನೂ ಯಾರು ಅಂತ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಬಟ್ 164 ಸ್ಟೇಟ್ಮೆಂಟ್ನಲ್ಲಿ ಅವ್ರ ಹೆಸರುಗಳನ್ನ ಹೇಳ್ತೀವಿ ಅಂತ ಹೇಳಿ ಒಳಗೋಗಿ ಹೇಳಿದ್ದಾರೆ.